ಹೇಳಿದ್ರಲ್ವಾ, ಮುಸ್ಲಿಂ ಸಮುದಾಯಕ್ಕೆ ಬೇಕಾಗಿ ಒಂದು ಪಾಕಿಸ್ತಾನವನ್ನು ನಾವು ಬೇರ್ಪಡಿಸಿಕೊಟ್ಟಿದ್ದೇವೆ, ಇನ್ನವರಿಗೆ ಯಾಕೆ ಭಾರತ ಬೇಕು ಅಂತ ಹೇಳಿ ಒಮ್ಮೆ ಆಲೋಚನೆಯನ್ನು ಮಾಡಬೇಕು. ಪಾಕಿಸ್ತಾನವಲ್ಲ, ಯಾವುದೇ ರಾಷ್ಟ್ರವಾಗಿರಲಿ, ನಮಗೆ ಭಾರತ ಅಂತ ಹೇಳಿದ್ರೆ ಈ ಭಾರತದಲ್ಲಿ ಹುಟ್ಟಿ, ಈ ಭಾರತದಲ್ಲಿ ಬೆಳೆದು, ಈ ಭಾರತಕ್ಕಾಗಿ ತ್ಯಾಗ ಮಾಡಿದವರಾಗಿದ್ದಾರೆ ನಮ್ಮ ಹಿರಿಯರು. ಆದ್ದರಿಂದಲೇ ಈ ದೇಶದ ವಿರುದ್ಧವಾಗಿ ಬ್ರಿಟಿಷರು ಹೋರಾಟಕ್ಕೆ ಬಂದಾಗ ನಿಮಗೆ ಗೊತ್ತಿರಬಹುದು, ವಾರಿಯತ್ ಕುಂಜ ಅಹಮದ್ ಹಾಜಿ ಅವರಲ್ಲಿ ಬ್ರಿಟಿಷರು ಕೇಳಿದ್ರು, ನೀವು ಕ್ಷಮೆಯಾಚನೆಯನ್ನ ಕೇಳುವುದಾದರೆ ನಿಮಗೆ ನಾವು ಬಿಟ್ಟು ಕೊಡುತ್ತೇವೆ, ಮದೀನಾ ಮುನವ್ವರದಲ್ಲಿ ನಿಮಗೆ ಅಲ್ಲಿ ನಿಮಗೆ ವಾಸಿಸಲು ಅವಕಾಶವನ್ನು ಕೊಡುತ್ತೇವೆ ಅಂತ ಹೇಳುವಾಗ ಅವರು ಹೇಳಿದ್ರು, ಈ ಭಾರತದ ಮಣ್ಣನ್ನ ಬಿಟ್ಟು ಹೋಗ್ಲಿಕ್ಕೆ ನಾವು ತಯಾರಿಲ್ಲ, ಇದು ನಮ್ಮ ಭೂಮಿ ಅಂತ ಹೇಳಿ ಪ್ರೀತಿಯ ಸಂಕೇತವನ್ನು ತೋರಿದ ವಾರಿಯತ್ ಕುಂಜ ಅಹಮದ್ ಹಾಜಿ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವರನ್ನ ಜೈಲು ಗಂಬಿಗೇರಿಸಿದಾಗ ಕೊನೆಯದಾಗಿ ನಿಮ್ಮ ಕನಸುಗಳೇನು ಅಥವಾ ನಿಮ್ಮಲ್ಲಿ ಕೊನೆಯದಾಗಿ ನಾವು ಕೇಳುತ್ತಿದ್ದೇವೆ, ನಿಮ್ಮ ಕೊನೆಯ ಆಸೆ ಏನು ಅಂತ ಹೇಳಿ ಬ್ರಿಟಿಷರು ಕೇಳಿದಾಗ ವಾರಿಯತ್ ಕುಂಜ ಅಹಮದ್ ಹಾಜಿ ಹೇಳಿದ್ರು ಏನು ಅಂತ ಹೇಳಿದ್ರೆ, ನನಗೆ ನೀವು ನನ್ನ ಕೈಗಳನ್ನ ಹಿಂದಕ್ಕೆ ಕಟ್ಟಿ, ಕಣ್ಣುಗಳಿಗೆ ಕಪ್ಪು ಪಟ್ಟಿಯನ್ನ ಕಟ್ಟಿ, ಹಿಂಬದಿಯಿಂದ ಗುಂಡನ್ನ ಹಾಕುವಂತ ಸಂಸ್ಕೃತಿ ನಿಮ್ಮದಲ್ವಾ, ಅದನ್ನ ನೀವು ಮಾಡಬೇಡಿ, ದಯವಿಟ್ಟು ನನ್ನ ಎರಡು ಕೈಗಳನ್ನು ಬಿಚ್ಚಾಕಿ ಕಣ್ಣುಗಳಿಂದ ಕಪ್ಪು ಪಟ್ಟಿಯನ್ನು ಕೂಡ ತೆಗೀರಿ, ಮತ್ತು ನೀವು ಹಿಂಬದಿಯಿಂದ ಗುಂಡಾಕಬೇಡಿ, ನೀವು ನನ್ನ ಎದೆಯನ್ನು ತೋರಿಸಿಕೊಂಡೆ ನನಗೆ ಗುಂಡಾಕಬೇಕು. ಕಾರಣ ಈ ಭಾರತವನ್ನು ನೋಡಿಕೊಂಡೆ, ನಿಮ್ಮ ಜಲಪಿಸುವ ಗುಂಡನ್ನು ನೋಡಿಕೊಂಡೆ ನನಗೆ ಈ ಭಾರತದಲ್ಲಿ ಮರಣವನ್ನೊಪ್ಪಬೇಕು ಅಂತ ಹೇಳಿ ವಾರಿಯತ್ ಕುಂಜ ಅಹಮದ್ ಹಾಜಿ ಹೇಳಿದ್ದು, ಅದು ಈ ದೇಶದ ಅಭಿಮಾನದ ಸಂಕೇತವಾಗಿದೆ. ಆದ್ದರಿಂದಲೇ ಅಭಿಮಾನ ಪೂರ್ವಕವಾಗಿ ಹೇಳುತ್ತೇವೆ, ಮಿತ್ತ ಬಯಲಿನ ಈ ಪರಿಸರದಲ್ಲಿ ಉರೂಸು ಕಾರ್ಯಕ್ರಮ ನಡೆಸುವಾಗ ನಾವು ಸೌಹಾರ್ದತೆಯ ಸಂದೇಶವನ್ನು ಯಾಕೆ ಕೊಡುತ್ತಿದ್ದೇವೆ ಅಂತ ಹೇಳಿದ್ರೆ, ಯಾವುದೇ ಧರ್ಮವಾಗಿರಲಿ, ಅದು ಇಸ್ಲಾಂ ಆಗಿರಲಿ, ಅದು ಹಿಂದೂ ಧರ್ಮವಾಗಿರಲಿ, ಅದು ಕ್ರೈಸ್ತ ಧರ್ಮದವರಾಗಿರಲಿ, ಯಾವ ಧರ್ಮವೂ ಕೂಡ ಇನ್ನೊಂದು ಧರ್ಮವನ್ನು ಕೀಳಾಗಿ ನೋಡಲು ಕಲಿಸಿಕೊಡುವಂತಹ ಪರಿಪಾಠವೇ ಇಲ್ಲ. ಯಾವ ಧರ್ಮದ ಅಧ್ಯಯನವನ್ನು ನೋಡಿ, ಇಲ್ಲಿ ಧರ್ಮವನ್ನ ಕಲಿಯದೆ ಏನೆಲ್ಲ ತೋಚಿದ್ದನ್ನ ಗೀಚಿದರೆ ಅದಕ್ಕೆ ನಾವು ಅಭ್ಯಾಗತರಲ್ಲ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ, ನೀವೊಮ್ಮೆ ಹಿಂದೂ ಧರ್ಮವನ್ನು ನೋಡಿ, ಅಲ್ಲಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳಿ ಶಾಂತಿಯ ಮಂತ್ರವನ್ನ ಹೇಳುವಾಗ ಇಸ್ಲಾಂ ಎನ್ನುವ ಪದದಲ್ಲೇ ಶಾಂತಿ ಎನ್ನುವ ಅರ್ಥವಿದೆ. ಹೀಗೆ ಎಲ್ಲ ಧರ್ಮದಲ್ಲಿಯೂ ಕೂಡ ಶಾಂತಿಯನ್ನ ಹೇಳುವಾಗ ನಾನು ಹೇಳಿದ ವಿಚಾರಕ್ಕೆ ಬರುತ್ತೇನೆ. ಒಂದು 20 ವರ್ಷಗಳ ಹಿಂದಿನ ಘಟನೆಯನ್ನು ನೋಡಿ, ಅಲ್ಲಿ ಎಷ್ಟು ಸುಂದರವಾದ ಒಂದು ಸಂಸ್ಕೃತಿಯುಳ್ಳ ಭಾರತವಾಗಿತ್ತು. ನಾವೆಲ್ಲ ಶಾಲೆಯಲ್ಲಿ ಕಲಿಯುತ್ತಿರುವಾಗ ನಾವು ಗೆಳೆಯರು ಹೃದಯ ಹೂವಿನ ಅಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ, ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ಒಂದೇ ಭಾರತ ಮಂದಿರ ಅಂತ ಹೇಳಿ ಶಾಲೆಯಲ್ಲಿ ಕಲಿತುಕೊಂಡ ನಾವೆಲ್ಲರೂ ಕೂಡ ಅಲ್ಲಿ ಹಿಂದೂ ಯಾರು ಮುಸ್ಲಿಂ ಯಾರು ಅಂತ ನೋಡ್ಲಿಲ್ಲ. ನಾವೆಲ್ಲರೂ ಕೂಡ ಮನೆಗೆ ಹೋದಾಗ ನಮ್ಮ ಧರ್ಮದ ಪ್ರಾರ್ಥನೆಯನ್ನ ನೆರವೇರಿಸುತ್ತಿದ್ದೆವು. ನನ್ನ ಊರಲ್ಲಿ ನನ್ನ ಸಹೋದರ ಈಗಲೂ ಕೂಡ ಇದ್ದಾರೆ. ಶಾಲೆಯಲ್ಲಿ ಹೋಗುವಾಗ ನಾನು ನನ್ನ ಹಿಂದೂ ಸಹೋದರನ ಮನೆಗೆ ಬೆಳಿಗ್ಗೆ ಹೋಗುತ್ತಿದ್ದೆ. ಆ ಮನೆಯಲ್ಲಿ ಎಷ್ಟು ಸುಂದರವಾದ ಕೌಶಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವಸ್ತತೆ ಉತ್ತಿಸ್ತೋ ನರ ಶಾರ್ದೂಲ ಕರ್ತವ್ಯಂ ದೈವಂ ಮಹಿನಿಕಂ ಅಂತ ಹೇಳುವಂತಹ, ರಾಮನನ್ನ ಎಬ್ಬಿಸುವಂತಹ, ಕೌಶಲ್ಯಲ ಪುತ್ರನಾದ ರಾಮನನ್ನ ಎಬ್ಬಿಸುವಂತಹ ಶ್ಲೋಕವನ್ನ ಹೇಳಿ, ನಂತರ ತಣ್ಣೀರಲ್ಲಿ ಸ್ನಾನವನ್ನ ಮಾಡಿ ತುಳಸಿ ಪೂಜೆಯಲ್ಲಿ ಪ್ರಾರ್ಥನೆಯನ್ನ ನೆರವೇರಿಸಿದ ಆ ವಿದ್ಯಾರ್ಥಿ ಶಾಲಾ ವರಾಂಡಕ್ಕೆ ಬರುವಾಗ ಜಾತಿ ಮತವನ್ನ ನೋಡದೆ ಅಮ್ಮನಿಗೆ ನಮಸ್ಕರಿಸಿ ಬರುವಾಗ, ನಾವು ಕೂಡ ಅದೇ ದಾರಿಯಲ್ಲಿ ಸುಬಹಿ ನಮಾಜನ್ನ ನಿರ್ವಹಿಸಿಕೊಂಡು ಅಲ್ಲಾಹನ ಮುಂಭಾಗದಲ್ಲಿ ಎರಡು ಕೈಗಳನ್ನೆತ್ತಿ ಅಲ್ಲಾಹುಮ್ಮ ಅಂತಸ್ಸಲಾಮ್ ಮಿಂಕಸ್ಸಲಾಮ್ ಐಲೈಕ ಯರ್ಜೂನ ರಬ್ಬನಾ ಬಿಸಲಾಮ್ ಅಂತ ಹೇಳಿ ಶಾಂತಿಯನ್ನ ಸಮಾಧಾನವನ್ನ ಅಲ್ಲಾಹನಲ್ಲಿ ಈ ಊರಿನಲ್ಲಿರುವ ಎಲ್ಲರಿಗೂ ಕೂಡ ಸಮಾಧಾನವನ್ನ ಕರುಣಿಸು ಅಂತ ಹೇಳಿ ಪ್ರಾರ್ಥಿಸಿ ಬರುತ್ತಿದ್ದಂತಹ ಒಂದು ಕಾಲಘಟ್ಟ, ಮರೀಚಿಕೆಯಾದ ಕಾಲಘಟ್ಟ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಮೊಬೈಲ್ಗಳ ಮೂಲಕ, ವಾಟ್ಸಪ್ಗಳ ಮೂಲಕ ಅಥವಾ ಈ ಆನ್ಲೈನ್ ಮೂಲಕ ನಡೆಯುವಂತಹ ಅನಾಚಾರಗಳಿಗೆ ಬಲಿಯಾಗಿಕೊಂಡು ವಿದ್ಯಾರ್ಥಿಗಳಿಗೆ ಧಾರ್ಮಿಕವಾದ ಕಾಳಜಿ ಇಲ್ಲದೆ ಇವತ್ತು ಈ ದೇಶ ಒಂದು ಸೌಹಾರ್ದಯುತವಾದ ವಾತಾವರಣದಿಂದ ಹೊರಬರ್ತಾ ಇದೆ. ಯಾವ ಧರ್ಮವನ್ನು ಎತ್ತಿ ನೋಡಿದರೂ ಕೂಡ ಸೌಹಾರ್ದತೆಯನ್ನು ಮಾತ್ರ ಕಳಿಸಿಕೊಡುತ್ತದೆ. ಈ ದೇಶವೂ ಕೂಡ ಹಾಗೆ ಸ್ವಾತಂತ್ರ್ಯ ಸಿಕ್ಕಿದಾಗ, ಈ ದೇಶ ಒಂದು ಸಂವಿಧಾನವನ್ನು ನಮಗೆ ಕಲ್ಪಿಸಿಕೊಟ್ಟಾಗ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೆಲೆಮನಿ ರಿಸೋಲ್ಡ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಎನ್ನುವಂತಹ ಪ್ರಿಯಾಂಬಲ್ ಅಲ್ಲಿ ನಮಗೆ ತಿಳಿಸಿಕೊಡುವ ಹಾಗೆ ಈ ದೇಶದ ಸಂವಿಧಾನ ಎಷ್ಟು ಸುಂದರವಾಗಿ ಎಲ್ಲರನ್ನೊಳಗೊಂಡ ಭಾರತ ಅಂತ ಹೇಳಿ ಆಗ ಉದ್ಘಾಟನೆಯಲ್ಲಿ ಹೇಳಿದ ಹಾಗೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತ ಹೇಳಿ ಕವಿಗಳು ವರ್ಣಿಸಿದ ಆ ಪವಿತ್ರವಾದ ಭಾರತವು ಇವತ್ತು ಕೆಲವು ದುಷ್ಟ ಶಕ್ತಿಗಳಿಂದ ಈ ದೇಶಕ್ಕೆ ಕೆಡುಕು ಬರ್ತಾ ಇದೆ. ಅದರ್ಥ ಮಾಡಿಕೊಳ್ಳಿ, ಯಾವ ಧರ್ಮದವರಾದರೂ ಕೂಡ ಧರ್ಮದ ಪಾಲನೆಯನ್ನು ಯಾರು ಮಾರುತ್ತಾರೋ, ಈ ವೇದಿಕೆಯಲ್ಲಿ ಹಿಂದೂ
ಸಹೋದರಿದ್ದಾರೆ, ಅವರನ್ನೊಮ್ಮೆ ನೀವು ಅವರ ಮನೆಗೆ ಹೋಗಿ ನೋಡಿ. ಮುಸಲ್ಮಾನರು ನಡೆಸುವಂತಹ ಸೌಹಾರ್ದದ ಕಾರ್ಯಕ್ರಮದಲ್ಲಿ ಒಂದು ಹಿಂದೂ ಸಹೋದರ ವೇದಿಕೆಯಲ್ಲಿದ್ರೆ ಆ ವ್ಯಕ್ತಿಯ ಹಿನ್ನೆಲೆಯನ್ನ ನೀವು ನೋಡಿ. ಅವರು ಪರಂಪರಾಗತವಾಗಿ ಅವರ ದೇವರನ್ನು ನಂಬಿಕೊಂಡು ಅವರ ದೇವಸ್ಥಾನಗಳಿಗೆ ಹೋಗಿಕೊಂಡು ಅವರ ಮನೆಯಲ್ಲಿ ಒಂದು ದೇವರ ಕೋಣೆಯೂ ಕೂಡ ಇರುತ್ತೆ. ಇದು ಯಾಕೆಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಒಂದು 10 ವರ್ಷಗಳಿಂದ ನಾನು ಸೌಹಾರ್ದ ಭಾಷಣವನ್ನು ನಡೆಸುವಾಗ ಇಲ್ಲಿ ವೇದಿಕೆಯಲ್ಲಿರುವಂತಹ ಹಲವಾರು ಅತಿಥಿಗಳ ಮನೆಗಳಿಗೆ ನಾನು ಭೇಟಿ ಕೊಟ್ಟಾಗ ಯಾರು ಸೌಹಾರ್ದತೆಯನ್ನು ಬಯಸುತ್ತಾರೋ ಆ ಸೌಹಾರ್ದತೆ ಬಯಸುವಂತಹ ಹಿಂದೂಗಳ ಮನೆಯಲ್ಲಿ ದೇವರ ಕೊಠಡಿ ಇರುತ್ತೆ. ಮಾತ್ರವಲ್ಲ, ಅವರಿಗೆ ಆತ್ಮಾಭಿಮಾನದ ಆ ದೇವರ ನಂಬಿಕೆ ಅವರಿಗಿರುತ್ತೆ. ಆದ್ದರಿಂದ ನಾನು ಹೇಳುವುದು, ಯಾವುದೇ ಧರ್ಮದ ಪಾಲನೆಯನ್ನು ನಡೆಸುವವರು ಯಾವುದೇ ಮತ್ತೊಂದು ಧರ್ಮವನ್ನು ದೂಷಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಪ್ರೀತಿಯ ಸಹೋದರರೇ, ನಮಗೆ ಮಾರ್ಗದರ್ಶಿ ಯಾರು ಅಂತ ಹೇಳಿದ್ರೆ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುವ ಒಂದು ಮಾತಿದೆ. ನಾವು ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಬ್ಯಾನರ್ಗಳಲ್ಲಿ ಅಳವಡಿಸಿದ್ದನ್ನು ನಾವು ನೋಡುತ್ತೇವೆ. ನೆರೆಹೊರೆಯವನು ಹಸಿದಿದ್ದಾಗ ಹೊಟ್ಟೆ ತುಂಬ ಉಣ್ಣುವವನು ನನ್ನ ಧರ್ಮಕ್ಕೆ ಸೇರಿದವನಲ್ಲ ಅಂತ ಹೇಳಿ ಅದರ ವ್ಯಾಖ್ಯಾನವನ್ನೊಮ್ಮೆ ನೀವು ಪರಿಶೀಲಿಸಿ ನೋಡಿ. ನಮ್ಮ ನೆರೆಹೊರೆಯವನು ಆತ ಹಸಿದಿದ್ರೆ ಮಾತ್ರವಲ್ಲ, ನೆರೆ ಮನೆಯವನು ಆತನಿಗೆ ರೋಗಿಯಾದ್ರೆ ಆತನ ನೀನು ಸಂದರ್ಶಿಸಬೇಕು. ಆತನಿಗೆ ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ನಿವಾರಣೆಗೆ ನೀನು ಹೋಗಬೇಕು. ಆತ ಹಸಿದಿದ್ರೆ ಆತನಿಗೆ ನೀನು ಊಟ ಕೊಡಬೇಕು. ಅಕಸ್ಮಾತ್ ಅವನಿಗೆ ಊಟ ಕೊಡದೆ ನಿನ್ನ ಮನೆಯಲ್ಲಿ ನೀನು ಬಿರಿಯಾನಿ ಉಣ್ಣುವುದಾದರೆ ನೀನು ನನ್ನ ಧರ್ಮಕ್ಕೆ ಸೇರಿದವನಲ್ಲ ಎನ್ನುವಂತಹ ಒಂದು ಉದಾತ್ತ ಸಂದೇಶವನ್ನು ನೋಡುವ ಇಸ್ಲಾಮಿನ ಅನುಯಾಯಿಗಳಾದ ನಮಗೆ ಹೇಳಲಿಕ್ಕಿರುವುದು ಮುತ್ತು ಹಬೀಬ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳು ಹೇಳಿದ್ದು, ನೆರೆ ಹೊರೆಯವನು ಅದು ಯಾವುದೇ ಜಾತಿಯವನಾಗಿರಲಿ, ಯಾವುದೇ ಧರ್ಮದವನಾಗಿರಲಿ, ಯಾವುದೇ ಪಥ ಯಾವುದೇ ವಿಭಾಗದವನಾಗಿರಲಿ, ಅಷ್ಟು ಮಾತ್ರವಲ್ಲ ಅದು ನಿನ್ನ ಶತ್ರುವೇ ಆಗಿರಲಿ, ಆದರೆ ಆತನು ಹಸಿದಿದ್ದಾಗ ಅವನಿಗೆ ಮೊದಲು ಊಟ ಕೊಟ್ಟು ನೀನು ಊಟ ಮಾಡಬೇಕು ಎನ್ನುವಂತಹ ಸಂದೇಶವನ್ನು ಕೊಡುವ ಪರಿಶುದ್ಧವಾದ ಇಸ್ಲಾಮಿನ ಅನುಯಾಯಿಗಳಾದ ಮುಸ್ಲಿಮರಿಗೆ ನಮಗೆ ಹೇಳಲಿಕ್ಕಿರುವುದು, ನಾವೆಲ್ಲರೂ ಈ ಭಾರತದಲ್ಲಿ ಹುಟ್ಟಿಕೊಂಡದಕ್ಕೆ ನಮಗೆ ಅಭಿಮಾನವಿದೆ. ಆದ್ದರಿಂದಲೇ ಆ ಪ್ರವಾದಿಯ ಸುನ್ನತನ್ನು ಅಳವಡಿಸಿದಂತಹ ನಾಯಕರು ನಿಮಗೆ ಗೊತ್ತಿರಬಹುದು. ಮಹಾನವರಾದ ಮಿತ್ತಬೈಲು ಜಬ್ಬಾರ್ ಉಸ್ತಾದ್ ಮರಣ ಹೊಂದಿದಾಗ ಈ ಮಿತ್ತಬೈಲಿನ ಈ ಕೈಕಂಬ ಬೀಸು ರೋಡಿನ ಪರಿಸರದಲ್ಲಿ ಎಷ್ಟು ಹಿಂದೂ ಸಹೋದರರು ಅತ್ತಿಲ್ಲ ಹೇಳಿ. ಇಲ್ಲಿಯ ಪೊಲೀಸ್ ಅಧಿಕಾರಿಯು ಕೂಡ ಆಶ್ಚರ್ಯಗೊಂಡು ಹಲವಾರು ಹೇಳಿಕೆಗಳನ್ನು ಮಾಧ್ಯಮದಲ್ಲಿ ಹೇಳಿಲ್ವಾ? ಹಾಗಾದರೆ ಅವರು ದೊಡ್ಡ ಆಸ್ತಿ ಇದ್ದವರು ಅಥವಾ ದೊಡ್ಡ ಶ್ರೀಮಂತರು ಅಲ್ಲ, ಬದಲಾಗಿ ಆ ಪ್ರವಾದಿಯ ಸುನ್ನತನ್ನ ಜೀವನದಲ್ಲಿ ಅಳವಡಿಸಿದ ಕಾರಣಕ್ಕಾಗಿ. ನಿಮಗೆ ಗೊತ್ತಿರಬಹುದು, ಶೇಖುನಾ ಅತ್ತಿಪಟ್ಟ ಉಸ್ತಾದ್ ನವ್ವರಲ್ಲಾಹು ಮರ್ಕದ ಆ ಮಹಾನುಭಾವರು ಕಳೆದ ಹಲವು ವರ್ಷಗಳ ಹಿಂದೆ ಮರಣ ಹೊಂದಿದಾಗ ನಾವೆಲ್ಲವೂ ಕೂಡ ಆ ಮರಣ ವಾರ್ತೆಯನ್ನು ಕೇಳಿದವರು. ಆ ಮರಣ ವಾರ್ತೆಯನ್ನು ಕೇಳಿದ ಆ ಸಮಯಗಳಲ್ಲಿ ಅಲ್ಲಿದ್ದ ಒಂದು ಹಿಂದೂ ಸಹೋದರಿ, ಒಂದು ಅಮ್ಮ ಮಾಧ್ಯಮಗಳ ಮುಂದೆ ಬಂದು ತನ್ನ ಕಣ್ಣೀರಿನ ಕಥೆಗಳನ್ನು ಹೇಳಿದ್ದು ನೀವು ಕೇಳಿರಬಹುದು. ಅತ್ತಿಪಟ್ಟ ಉಸ್ತಾದ್ ಮರಣ ಹೊಂದಿದ್ದು ಆ ಅಳುವನ್ನು ನಮಗೆ ಇವತ್ತು ಕೂಡ ನಿಲ್ಲಿಸಲಿಕ್ಕೆ ನಮಗೆ ಸಾಧ್ಯವಾಗಲಿಲ್ಲ. ಆ ದುಃಖ ಒಂದು ವಾರ ಕಳೆದರೂ ಕೂಡ ಆ ದುಃಖವನ್ನು ನೀಗಿಸಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಕಾರಣ ಏನಂತ ಹೇಳಿದ್ರೆ, ನಮ್ಮ ಮನೆಗೆ ಪ್ರತಿನಿತ್ಯವೂ ಕೂಡ ಒಂದು ಪ್ರತಿನಿಧಿಯನ್ನ ಅತ್ತಿಪಟ್ಟ ಉಸ್ತಾದರವರು ನಮ್ಮ ಮನೆಗೆ ಕಳಿಸುತ್ತಾರೆ. ನಮ್ಮ ಮನೆಯಲ್ಲಿ ಊಟ ಇದೆಯಾ, ಅಕ್ಕಿ ಇದೆಯಾ, ಸಕ್ಕರೆ ಇದೆಯಾ ಅಂತ ಹೇಳಿ ಕೇಳುತ್ತಾರೆ. ನಮ್ಮ ಮನೆಯಲ್ಲಿ ಯಾರಾದರೂ ರೋಗಿಗಳಿದ್ರೆ ಅದಕ್ಕೆ ಬೇಕಾದ ಪರಿಹಾರವನ್ನ ಶೇಖುನಾ ಅತ್ತಿಪಟ್ಟ ಉಸ್ತಾದ್ ಕೊಡುತ್ತಿದ್ದರು. ಒಂದು ದೊಡ್ಡ ಆಲಿಮ್ ಆಗಿ, ಒಂದು ದೊಡ್ಡ ಉಲೆಮಾ ಆಗಿ ಅಲ್ಲಾಹನ ಮುತ್ತು ಹಬೀಬರ ಸುನ್ನತನ್ನ ಪಾಲಿಸಿದಂತಹ ಶೇಖುನಾ ಅತ್ತಿಪಟ್ಟ ಉಸ್ತಾದ್ ಮರಣ ಹೊಂದಿದಾಗ ಒಂದು ಹಿಂದೂ ಸಹೋದರಿ ಅಮ್ಮ ಹೇಳಬೇಕಾದರೆ ಅದಾಗಿದೆ ಪರಿಶುದ್ಧವಾದ ಇಸ್ಲಾಮಿನ ಪರಂಪರೆ, ಅದಾಗಿದೆ ಇಸ್ಲಾಮಿನ ಪಾರಂಪರ್ಯ. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ಕೆಲವೊಂದು ಕಿಡಿಗೇಡಿಗಳು ಅಥವಾ ದುಷ್ಟ ಶಕ್ತಿಗಳು ಏನಾದರೂ ಮಾಡಬೇಕು ಅಂತ ಹೇಳಿ ಅದು ಇಸ್ಲಾಮಿನ ಧರ್ಮದಲ್ಲಿ ಇರಬಹುದು, ಹಿಂದೂ ಧರ್ಮದಲ್ಲಿ ಇರಬಹುದು, ಅವರನ್ನ ಧರ್ಮದ ಹೆಸರಿನಲ್ಲಿ ತೆಕ್ಕೆಟ್ಟಬೇಡಿ. ಅವರಿಗೂ ಇಸ್ಲಾಮಿಗೂ ಯಾವುದೇ ಸಂಬಂಧಗಳಿರುವುದಿಲ್ಲ. ಕಾರಣ ಯಾವುದೇ ವಿಚಾರಗಳನ್ನು ತೆಗೆಯುವುದಾದರೂ ಕೂಡ, ಒಂದು ತೀರ್ಮಾನಿಸುವುದಾದರೂ ಕೂಡ ಅದಕ್ಕೆ ಆದ ಪ್ರೋಟೋಕಾಲ್ಗಳಿರುತ್ತದೆ, ಅದಕ್ಕೆ ಆದ ಸಂವಿಧಾನಗಳಿರುತ್ತೆ. ನಮಗೆ ಇಲ್ಲಿ ಯಾವುದನ್ನು ಕಲಿಸಿಕೊಡಬೇಕಾದರೂ ಕೂಡ ನಮ್ಮ ಉಲೆಮಾಗಳಿರುತ್ತಾರೆ. ಉಲೆಮಾಗಳ ನಿರ್ದೇಶನದಿಂದ ಪಾಲನೆಯನ್ನು ನಡೆಸುವುದಾದರೆ ಈ ದೇಶ ಯಾವತ್ತೂ ಕೂಡ ಸೌಹಾರ್ದತೆಯಿಂದ ಮುನ್ನಡೆಯುತ್ತದೆ. ಒಂದು ಮಾತುಗಳನ್ನು ಹೇಳಿ ನಾನು ಮುಕ್ತಾಯಗೊಳಿಸುತ್ತೇನೆ. ನಿಮ್ಗೆ ಗೊತ್ತಿರಬಹುದು, ಈ ಮಸೀದಿಯ ಮುಂಭಾಗದಲ್ಲಿ ಒಂದು ಸಮಸ್ತದ ಧ್ವಜ ಹಾರಾಡ್ತಾ ಇದೆ. ಆ ಸಮಸ್ತದಲ್ಲಿದ್ದ ಒಂದು ನಾಯಕರು ಇವತ್ತು 10,000ದಷ್ಟು ಮದ್ರಸಗಳು ಕಾರ್ಯಾಚರಿಸುತ್ತಿರುವಾಗ ಆ ಮದ್ರಸಗಳನ್ನ ಹುಟ್ಟು ಹಾಕಿದಂತಹ ಸೈಯದ್ ಅಬ್ದುಲ್ ರಹಮಾನ್ ಬಾಫಕಿ ತಂಗಲ್ ದೊಡ್ಡ ನಾಯಕರಾಗಿದ್ದರು. ರಾಜಕೀಯವಾಗಿಯೂ ಧಾರ್ಮಿಕವಾಗಿಯೂ ಉನ್ನತ ಸ್ಥಾನದಲ್ಲಿದ್ದಂತಹ ನಮ್ಮ ನಾಯಕರು ಸೈಯದ್ ಅಬ್ದುಲ್ ರಹಮಾನ್ ಬಾಫಕಿ ತಂಗಲ್. ಆ ಸೈಯದ್ ಅಬ್ದುಲ್ ರಹಮಾನ್ ಬಾಫಕಿ ತಂಗಲ್ರವರಲ್ಲಿ ಮಾಧ್ಯಮದವರು ಒಂದು ದಿವಸ ಕೇಳಿದ್ರು, ಬಾಫಕಿ ತಂಗಳೇ,
ಪಾಕಿಸ್ತಾನದವರು ಭಾರತದ ವಿರುದ್ಧವಾಗಿ ಯುದ್ಧಕ್ಕೆ ಬಂದ್ರೆ ನಮ್ಗೆ ಗೊತ್ತಿದೆ ನೀವು ಭಾರತದ ಪರವಾಗಿ ನಿಲ್ತೀರಿ ಅಂತ ಹೇಳಿ. ಆದರೆ ಪಾಕಿಸ್ತಾನವನ್ನ ಬಿಟ್ಟು ವಿವಿಧ ಬಾಂಗ್ಲಾದೇಶವಾಗಿರಲಿ, ಪ್ಯಾಲೆಸ್ತೀನ್ ಆಗಿರಲಿ, ಇರಾಕ್ ಆಗಿರಲಿ, ಅಂತಹ ಇಸ್ಲಾಂ ರಾಷ್ಟ್ರದಿಂದ ಭಾರತಕ್ಕೆ ಯುದ್ಧಕ್ಕೆ ಬಂದ್ರೆ ನೀವು ನಿಮ್ಮ ಮನಸ್ಸನ್ನು ತೆರೆದು ಹೇಳಬೇಕು, ನೀವು ಯಾರ ಪರವಾಗಿ ನಿಲ್ಲುತ್ತೀರಿ ಅಂತ ಕೇಳುವಾಗ ನಗುಮುಖದಿಂದ ಸೈಯದ್ ಅಬ್ದುಲ್ ರಹಮಾನ್ ಬಾಫಕಿ ತಂಗಲ್ ಮಾಧ್ಯಮದವರ ಮುಂಭಾಗದಲ್ಲಿ ಹೇಳುತ್ತಾರೆ, ಮಾಧ್ಯಮ ಪ್ರವರ್ತಕರೇ, ಪಾಕಿಸ್ತಾನ ಯಾಕೆ ಬಿಡಿ, ಇರಾಕ್ ಇರಾನ್ ಯಾಕೆ ಬಿಡಿ, ನಾವು 5 ಹೊತ್ತು ಸಾಷ್ಟಾಂಗ ಮಾಡುವಂತಹ ಪರಿಶುದ್ಧವಾದ ಕಾಬಾ ಶರೀಫ್ ಇರುವ ಅದೇ ರೀತಿಯಲ್ಲಿ ನಮ್ಮ ಮಕ್ಕಳಿಗಿಂತಲೂ ನಮ್ಮ ಹೆತ್ತವರಿಗಿಂತಲೂ ಹೆಚ್ಚಾಗಿ ನಾವು ಪ್ರೀತಿಸುವ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವ ಮನುಷ್ಯನೂ ಕೂಡ ಮುಸ್ಲಿಮು ಕೂಡ ಒಮ್ಮೆ ಮದೀನಕ್ಕೆ ಹೋಗಿ ಬರಬೇಕು ಅಂತ ಹೇಳಿ ಕನಸು ಕಾಣುವ ಆ ಪರಿಶುದ್ಧವಾದ ಮದೀನವನ್ನು ಒಳಗೊಂಡಿರುವ ಸೌದಿ ಅರೇಬಿಯಾದಿಂದಲೂ ಭಾರತದ ವಿರುದ್ಧವಾಗಿ ಹೋರಾಡಲಿಕ್ಕೆ ಬಂದ್ರೆ ನಾವು ಭಾರತದ ಪರವಾಗಿರುತ್ತೇವೆ ಅಂತ ಹೇಳಿ ಈ ದೇಶದ ಮಣ್ಣನ್ನ, ಈ ದೇಶದ ಪಾವಿತ್ರತೆಯನ್ನ, ಈ ದೇಶದ ಸೌಹಾರ್ದತೆಯನ್ನ ಎತ್ತಿ ತೋರಿಸಿದ ಬಾಫಕಿ ತಂಗಳ ಅನುಯಾಯಿಗಳಾದ ಈ ಮುಸ್ಲಿಂ ಉಮ್ಮತಿಗೆ ಯಾವತ್ತೂ ಕೂಡ ಮತ್ತೊಂದು ಧರ್ಮವನ್ನು ಕೀಳಾಗಿ ತೋರ್ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಈ ಧರ್ಮದ ವಿಚಾರಗಳು ಬಂದಾಗ, ಯಾವುದೇ ವಿಚಾರಗಳಲ್ಲಿ ಧರ್ಮದ ವಿಚಾರಗಳು ಬಂದಾಗ ಅದನ್ನ ಏನು ನಿವಾರಿಸಲಿಕ್ಕೆ ಇಲ್ಲಿ ಉಲಮಾಗಳಿರುತ್ತಾರೆ. ಪ್ರೀತಿಯ ಸಹೋದರರೇ, ಆದ್ದರಿಂದಲೇ ನಾವೆಲ್ಲರೂ ಕೂಡ ಈ ಭಾರತದಲ್ಲಿರುವಾಗ ಮಿತ್ತ ಬಯಲಿನ ಈ ಉರೂಸಿನ ಮೂಲಕ ನಾವು ಸಂದೇಶವನ್ನು ಕೊಡುತ್ತಿರುವುದೇನು ಅಂತ ಹೇಳಿದ್ರೆ, ಈ ನಾಡಿನಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಪರಸ್ಪರವಾಗಿ ಬಾಳುವಾಗಲೇ ಈ ನಾಡು ಹೂದೋಟವಾಗಿರುತ್ತದೆ. ಕವಿಗಳು ಹೂದೋಟ ಅಂತೇಳಿ ಈ ಭಾರತವನ್ನ, ಅದು ಸರ್ ಅಲ್ಲಾಮ ಇಕ್ಬಾಲ್ ಆಗಿರಲಿ ಅಥವಾ ಕುವೆಂಪು ಆಗಿರಲಿ, ದಾರಾ ಬೇಂದ್ರೆಯವರಾಗಿರಲಿ, ಎಲ್ಲರೂ ಕೂಡ ಈ ದೇಶವನ್ನ ಒಂದು ಹೂದೋಟವಾಗಿ ಹೇಳಿದ್ದು. ಯಾಕೆ ಅಂತ ಹೇಳಿದ್ರೆ, ಒಂದು ತೋಟ ಇರುವಾಗ ಆ ತೋಟದಲ್ಲಿ ಹಲವು ಹೂಗಳಿರುತ್ತದೆ, ಆ ಹೂಗಳಲ್ಲಿ ಹಲವು ಬಣ್ಣಗಳಿರ್ತದೆ, ಆ ಹೂಗಳಲ್ಲಿ ಹಲವು ಪರಿಮಳಗಳಿರ್ತದೆ. ಅದೇ ರೀತಿಯಲ್ಲಿ ಒಂದು ತೋಟದಲ್ಲಿ ಹಲವು ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಅಂತೇಳಿ ಕವಿಗಳು ವರ್ಣಿಸಿದ್ದು ಕೂಡ ಇದೊಂದು ಸುಂದರವಾದ ಹೂದೋಟ. ಈ ಹೂದೋಟದಲ್ಲಿ ಕ್ರೈಸ್ತರು, ಮುಸಲ್ಮಾನರು, ಹಿಂದೂಗಳು ಬಾಂಧವ್ಯತೆಯಿಂದ ಬೆಳೆದರೆ ಮಾತ್ರ ಇದು ಭಾರತವಾಗಿ ನಿಲ್ಲುತ್ತದೆ. ಆದ್ದರಿಂದ ಮಿತ್ತ ಬಯಲಿನ ಉರೂಸಿನ ಸಂದೇಶದಲ್ಲಿ ಹೇಳಿರುವುದು, ಇವತ್ತಿನ ಈ ಜನಾಂಗಕ್ಕೆ ನಾವು ಯುವಕರಿಗೆ ಈ ಮಾರ್ಗದರ್ಶನವನ್ನು ಕೊಡಬೇಕಾದ ಅಗತ್ಯತೆ ಇಲ್ಲ, ಇಲ್ಲಿ ಈ ಹಿರಿಯರಿಗೆ ಕೊಡಬೇಕಾದ ಅಗತ್ಯತೆ ಇಲ್ಲ. ಇವತ್ತು ಕಲಿಯುತ್ತಿರುವಂತಹ ಶಾಲಾ ವಿದ್ಯಾರ್ಥಿಗಳಿಗೆ ಈ ಸೌಹಾರ್ದತೆಯ ಸಂದೇಶವನ್ನು ಹೇಳಬೇಕಾದ ಅಗತ್ಯತೆ ಇದೆ. ಇವತ್ತು ಕೋಮುವಾದಕ್ಕಿಂತಲೂ ಭಯಾನಕವಾಗಿ ಇವತ್ತು ಮಾದಕ ವಸ್ತುಗಳ ಭಯಾನಕತೆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ನುಸುಳುವಾಗ ಅವರಿಗೆ ಜಾತಿ ಕಾಣುವುದಿಲ್ಲ, ಧರ್ಮ ಕಾಣುವುದಿಲ್ಲ, ಅವರೆಲ್ಲರೂ ಕೂಡ ಮನುಷ್ಯತ್ವವನ್ನೇ ಹಾಳು ಮಾಡುವಂತಹ ಒಂದು ಸಂಸ್ಕೃತಿಯಲ್ಲಿ ಬೆಳೆಯುವಾಗ ಉರೂಸಿನ ಮೂಲಕ ಸಂದೇಶವನ್ನು ಕೊಡುತ್ತಿರುವುದು ಅದನ್ನೇ. ನಾವೆಲ್ಲರೂ ಕೂಡ ಈ ಭಾರತದಲ್ಲಿ ಹುಟ್ಟಿದ್ದೇವೆ, ಈ ಭಾರತದಲ್ಲೇ ನಾವು ಮರಣ ಹೊಂದುತ್ತೇವೆ. ಆ ಹುಟ್ಟು ಮತ್ತು ಸಾವಿನ ಮಧ್ಯೆ ಈ ಭಾರತಕ್ಕಾಗಿ, ಈ ಭಾರತವಾಗಲು ಹಲವಾರು ಜೀವ ತ್ಯಾಗಗಳನ್ನು ಮಾಡಿದ ಆ ಮಹಾತ್ಮರುಗಳ ಆ ಕನಸೇನಿದೆ, ಆ ಕನಸನ್ನು ನನಸು ಮಾಡಿಕೊಂಡು ನಾನೊಬ್ಬ ಮನುಷ್ಯ, ನಾನೊಬ್ಬ ಮಾನವ, ಎರಡನೇದಾಗಿ ನಾನೊಬ್ಬ ಭಾರತೀಯ, ಮೂರನೇದಾಗಿ ನಾನೊಬ್ಬ ಧರ್ಮ ವಿಶ್ವಾಸಿ ಅಂತ ಹೇಳಿ ಪ್ರತಿಯೊಬ್ಬ ಧರ್ಮದವರು ಬಾಳಿದ್ರೆ ಈ ನಾಡು ಸೌಹಾರ್ದತೆಯಲ್ಲಿ ಉಳಿಯುತ್ತೆ. ಪ್ರೀತಿಯ ಸಹೋದರರೇ, ಈ ಕಾಲಘಟ್ಟದ ಅತ್ಯಂತ ಬೇಡಿಕೆಯಾಗಿರುವಂತಹ ಸೌಹಾರ್ದತೆ, ಈ ಸೌಹಾರ್ದತೆಯ ಸಂದೇಶವನ್ನು ಹೇಳಿಕೊಡಬೇಕಾದದ್ದು ಯಾರಿಗೆ ಅಂತ ಹೇಳಿದ್ರೆ ಇವತ್ತು ಬೆಳೆದು ಬರುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿದೆ. ಕಾರಣ, ಒಂದು 30 ವರ್ಷಗಳ ಹೆಚ್ಚು ಪ್ರಾಯ ಇರುವವರಿಗೆಲ್ಲರಿಗೂ ಗೊತ್ತಿದೆ, ಹಿಂದಿನ ಒಂದು 20 ವರ್ಷಗಳ ಹಿಂದಿನ ಕಾಲಘಟ್ಟವಲ್ಲ ಈಗಿನ ಪರಿಸ್ಥಿತಿ ಎನ್ನುವುದು. ಒಂದು 20 ವರ್ಷಗಳ ಹಿಂದೆ, ನಾನು ತುಂಬಾ ವರ್ಷಗಳ ಹಿಂದೆ ಹೋಗ್ಬೇಕು ಅಂತ ಹೇಳಿಲ್ಲ, 20 ವರ್ಷಗಳ ಹಿಂದೆ ಅಂದ್ರೆ ನಮ್ಮ ಕೈಗಳಲ್ಲಿ ಮೊಬೈಲ್ ಫೋನ್ಗಳು ಇಲ್ಲದ ಒಂದು ಕಾಲದಲ್ಲಿ, ಒಂದು ಸಣ್ಣ ಕೀಪ್ಯಾಡ್ ಮೊಬೈಲ್ ಬಳಸುತ್ತಿದ್ದಂತಹ ಕಾಲದಲ್ಲಿ, ಆ ಸಮಯಗಳಲ್ಲಿ ಇದ್ದಂತಹ ಸೌಹಾರ್ದತೆ ಇವತ್ತು ಮಾಯವಾಗಿ ಬಿಟ್ಟಿದೆ. ಆ ಕಾಲಘಟ್ಟದಲ್ಲಿ ಸೌಹಾರ್ದತಾ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ವಿಶೇಷ ಕಾರ್ಯಕ್ರಮವೇ ಅಲ್ಲ. ಕಾರಣ, ಯಾವುದೇ ಒಂದು ಜಾತ್ರೆ ನಡೆಯಲಿ ಅಥವಾ ಮುಸ್ಲಿಮರು ಉರೂಸು ಕಾರ್ಯಕ್ರಮ ನಡೆಸಲಿ ಅಥವಾ ಕ್ರೈಸ್ತರು ಏನೇ ಹಬ್ಬ ನಡೆಸಿದ್ರು ಕೂಡ ಅಲ್ಲಿ ಎಲ್ಲ ಜಾತಿ ಧರ್ಮದ ಭೇದವನ್ನ ಬರೆತು ಒಗ್ಗಟ್ಟಾಗಿ ಹೋಗ್ತಾ ಇದ್ರು. ಆದರೆ ಇವತ್ತು ಒಂದು ಉರೂಸು ಕಾರ್ಯಕ್ರಮದಲ್ಲಿ ಆಗಲಿ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮದಲ್ಲಿ ಸೌಹಾರ್ದ ಕಾರ್ಯಕ್ರಮ ಮಾಡುವುದಾದ್ರೆ ಅದೊಂದು ವಿಶೇಷವಾದ ಕಾರ್ಯಕ್ರಮವಾಗಿ ಮಾರ್ಪಾಡುಗೊಳ್ಳುವಲ್ಲಿ ಇವತ್ತಿನ ಕಾಲಘಟ್ಟ ಮುಂದುವರೆದಿದೆ. ಆದ್ದರಿಂದಲೇ ನಮಗೆ ಹೇಳಲಿಕ್ಕಿರೋದು, ಈ ಪವಿತ್ರವಾದ ಭಾರತದಲ್ಲಿ ಸೌಹಾರ್ದತೆಯಲ್ಲದೆ ಬೇರೆ ಯಾವುದಕ್ಕೂ ಕೂಡ ಸ್ಥಾನಮಾನ ಸಿಗಲು ಸಾಧ್ಯವೇ ಇಲ್ಲ.
ಕಾರಣ ಈ ದೇಶ ಗತಕಾಲದ ಚರಿತ್ರೆಗಳನ್ನು ನೀವು ಮೆಲುಕು ಹಾಕಿ ನೋಡಿ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಸಿಂಧೂ ನಾಗರಿಕ ಸಂಸ್ಕೃತಿಯಿಂದ ಬಂದಂತಹ ಈ ಭಾರತದ ಪರಂಪರೆಯನ್ನೊಮ್ಮೆ ನೋಡಿ. ಇಲ್ಲಿ ಎಷ್ಟು ರಾಜರುಗಳು ಆಡಳಿತ ನಡೆಸಿಲ್ಲ ಹೇಳಿ. ಹಾಗೆ ಆಡಳಿತ ನಡೆಸಿದ ಯಾರಾದರೂ ಒಬ್ಬರು, ಅದು ಹಿಂದೂಗಳಾಗಿರ್ಲಿ, ಮುಸಲ್ಮಾನರಾಗಿರ್ಲಿ, ಕ್ರೈಸ್ತರಾಗಿರ್ಲಿ, ಬೌದ್ಧರಾಗಿರ್ಲಿ, ಸಿಖ್ಖರಾಗಿರ್ಲಿ, ಯಾರಾದರೂ ಒಬ್ರು ಅವರ ಧರ್ಮಕ್ಕೆ ಸೀಮಿತವಾದ ರಾಷ್ಟ್ರವಾಗಿ ಆಳ್ವಿಕೆ ನಡೆಸಿದ ಚರಿತ್ರೆ ಈ ಭಾರತದ ಭೂಮಿಕೆಯಲ್ಲಿ ಇಲ್ಲ. ನೀವು ಸ್ವಾತಂತ್ರ್ಯದ ಪೂರ್ವದಲ್ಲಿ ಅಥವಾ ಅದರ ಹಿಂದಿನ ಕಾಲದಲ್ಲಿ ಈ ದೇಶವನ್ನ ಆಳ್ವಿಕೆಯನ್ನು ನಡೆಸಿದವರ ಚರಿತ್ರೆಯನ್ನೊಮ್ಮೆ ನೋಡಿ. ಚಂದ್ರಗುಪ್ತ ಮೌರ್ಯ ಅವರು ಒಂದು ಸಿಖ್ ಸಮುದಾಯದ ಅನುಯಾಯಿಯಾಗಿದ್ರು. ಅವರು ಈ ದೇಶವನ್ನ ಆಳ್ವಿಕೆ ನಡೆಸಿಲ್ವಾ? ಆದರೆ ಅವರಿಗೆ ಇಲ್ಲಿ ಸಿಖ್ ಸಮುದಾಯದ ಒಂದು ದೇಶವನ್ನ ಮಾಡುವಂತಹ ಅವಕಾಶ ಅವರ ಮುಂಭಾಗದಲ್ಲಿತ್ತು. ಆದರೆ ಅವರು ಅವರ ಪ್ರಾಂತ್ಯವನ್ನ ಕಟ್ಟಿಕೊಂಡು ಅವರ ಕುಟುಂಬದ ಸಾಮ್ರಾಜ್ಯವನ್ನ ಕಟ್ಟಿ ಈ ದೇಶವನ್ನ ಆಳ್ವಿಕೆಯನ್ನು ನಡೆಸಿದ್ರು. ನಾನು ಹೇಳಿ ಬರುತ್ತಿರುವುದೇನು ಅಂತ ಹೇಳಿದ್ರೆ, ಹಾಗೆ ಎಲ್ಲ ಧರ್ಮದವರು ಕೂಡ ಪ್ರತ್ಯೇಕವಾಗಿ ಮುಸ್ಲಿಂ ಸಮುದಾಯದ ಮುಸ್ಲಿಮರು ಮೊಘಲ್ ಸಾಮ್ರಾಜ್ಯ ಅಂತ ನಾವು ಹೇಳಿಕೊಡುವ 800 ವರ್ಷಗಳ ಕಾಲ ಇಲ್ಲಿ ಆಳ್ವಿಕೆಯನ್ನು ನಡೆಸಿದ್ರು. ಆ 800 ವರ್ಷಗಳ ಕಾಲ ಇಲ್ಲಿ ಮುಸ್ಲಿಂ ಆಡಳಿತವನ್ನು ನಡೆಸುವಾಗ ಅವರಿಗೆ ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ದೊಡ್ಡ ಕಷ್ಟವಿರಲಿಲ್ಲ. ಆದರೆ ಇಸ್ಲಾಂ ರಾಷ್ಟ್ರವೆನ್ನುವಂತಹ ಕಲ್ಪನೆ ಈ ದೇಶಕ್ಕೆ ಅವಶ್ಯಕತೆ ಇಲ್ಲ. ಅದರ ಕನಸು ಕೂಡ ಅವರು ಕಾಣಲಿಲ್ಲ. ಕಾರಣ ಪರಂಪರಾಗತವಾಗಿ ಭಾರತ ಬಂದಿರುವುದೇ ಭಾತೃತ್ವದ ಸಂದೇಶದೊಂದಿಗೆ, ಭಾವೈಕ್ಯತೆಯ ಸಂದೇಶದೊಂದಿಗೆ, ಎಲ್ಲರನ್ನೊಳಗೊಂಡ ಭಾರತವಾಗಿದೆ. ಅಲ್ಹಮ್ದುಲಿಲ್ಲಾ, ಮಿತ್ತಬೈಲಿನ ಈ ಉರೂಸಿನಲ್ಲಿ ಸಹಸ್ರಾರು ಜನ ಸಂಗಮಿಸುವಂತಹ ಈ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಸೌಹಾರ್ದತೆಯ ಕಾರ್ಯಕ್ರಮವನ್ನು ನಡೆಸಿಕೊಂಡು ಇಲ್ಲಿರುವಂತಹ ಹಿಂದೂಗಳನ್ನು ಕೂಡ ಒಗ್ಗೂಡಿಸಿಕೊಂಡು ನಡೆಸುವಂತಹ ಈ ಕಾರ್ಯಕ್ರಮ ಇದು ಕರುನಾಡಿನ ಮಣ್ಣಿಗೆ ಮಾದರಿಯಾಗಿದೆ. ಮಿತ್ತಬೈಲಿನ ಜಮಾಅತಿಗರಿಗೂ ಅದರ ಉರೂಸ್ ಕಮಿಟಿ ಎಲ್ಲರಿಗೂ ಕೂಡ ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮದ ಚುಕ್ಕಿ. ಆಖಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.